ಮಾತಾ ಕಿ ನಾಡಪ್ರಭು ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ. ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕೆಂಪೇಗೌಡ ಆಚರಣಾ ಸಮಿತಿಯಿಂದ ಸೋಮವಾರ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಒಕ್ಕಲಿಗ ಜನಾಂಗದ ಮುಖಂಡರು ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಚೇಳೂರು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಂದಲೂ ಕೆಂಪೇಗೌಡರ ಹೂವಿನ ಪಲ್ಲಕ್ಕಿಗಳು ಬರಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದವರು ಬಂದು ಭಾಗವಹಿಸಿ ಪಲ್ಲಕ್ಕಿಯ ಮೆರವಣಿಗೆಯನ್ನ ಪಟ್ಟಣದ ಈಶ್ವರ ದೇವಸ್ಥಾನದಿಂದ ಪ್ರಾರಂಭ ಮಾಡಿ ಪದ್ಮನಾಭ ನಗರದಲ್ಲಿ ಇರುವ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ವೇದಿಕೆಯ ಕಾರ್ಯಕ್ರಮ ಜೊತೆಗೆ ಗಣ್ಯರ ಭಾಷಣ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಲಿವೆ. ಆದ್ದರಿಂದ ತಾಲೂಕಿನ ಹಾಗೂ ಒಕ್ಕಲಿಗ ಕುಲ ಬಾಂಧವರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ವಿಜೃಂಭಣೆಯಿಂದ ಆಚರಿಸಲು ಅಗತ್ಯ ಸಿದ್ಧತೆಗಳನ್ನು ನಡೆಸಲು ತೀರ್ಮಾನಿಸಲಾಯಿತು. ಜಯಂತ್ಯೋತ್ಸವದ ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ, ಆರ್ಥಿಕ ಕ್ರೋಢೀಕರಣ ಕಾರ್ಯಕ್ರಮಗಳ ಆಯೋಜನೆ ಬಗ್ಗೆ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಊಟದ ವ್ಯವಸ್ಥೆಯನ್ನ ಏರ್ಪಡಿಸುವ ಬಗ್ಗೆ ಅನಿಸಿಕೆಗಳನ್ನ ತಿಳಿಸಿದ್ದಾರೆ. ಸಭೆಯಲ್ಲಿ ಭಾಗವಹಿಸಿದ್ದ ಸಮುದಾಯದ ಮುಖಂಡರು ಕಾರ್ಯಕ್ರಮವನ್ನ ಶಿಸ್ತುಬದ್ಧವಾಗಿ, ಅರ್ಥಪೂರ್ಣವಾಗಿ, ಅದ್ದೂರಿಯಾಗಿ ಆಚರಿಸಲು ತಾವು ಸಂಪೂರ್ಣ ಬೆಂಬಲ ನೀಡುವುದಾಗಿ ಹೇಳಿದ್ದಾರೆ. ಈ ವೇಳೆ ಯಾವುದೇ ರೀತಿಯ ಅಚಾತುರ್ಯಗಳು ನಡೆಯದಂತೆ ಶಾಂತಿಯಿಂದ, ಸಹೋದರತೆಯಿಂದ, ಪಕ್ಷಾತೀತವಾಗಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಯಿತು. ಸಭೆಯಲ್ಲಿ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರು ರಾಮಚಂದ್ರ ರೆಡ್ಡಿ, ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಹಾಗೂ ಮುಖಂಡರು ನಾರಾಯಣ ರೆಡ್ಡಿ, ಆಂಜನೇಯ ರೆಡ್ಡಿ, ಸಾಹುಕಾರ ಸೀನಾ, ಶಿಕ್ಷಕರು ಈಶ್ವರ ರೆಡ್ಡಿ, ಶೇಖರ್ ರೆಡ್ಡಿ, ಕೆಎನ್ ರಾಮಕೃಷ್ಣ ರೆಡ್ಡಿ, ಶ್ರೀರಾಮಪ್ಪ ಬೈರಾರೆಡ್ಡಿ, ಶಿವಾರೆಡ್ಡಿ, ರೆಡ್ಡಪ್ಪ ಪಿಎಸ್ ಭಾಗವಹಿಸಿದ್ದಾರೆ. ವರದಿ ರಾಮಾಂಜನೇಯ ಎಸ್, ನಂದಿ ಟಿವಿ, ಚಿಲಕಲ, ನೇರ್ಪು. ನಾಡಪ್ರಭು ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಜೈ ಭಾರತ್ ಭುವನೇಶ್ವರಿ. ನಾವು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಜುಲೈ 6ನೇ ತಾರೀಕು ವಿಜೃಂಭಣೆಯಿಂದ ಭಾನುವಾರ ನಡೆಸಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ನಮ್ಮ ಎಲ್ಲ ಕಾರ್ಯಕರ್ತರು, ಕುಲಬಾಂಧವರು ಮತ್ತು ಹಿರಿಯರು, ಕಿರಿಯರು ಎಲ್ಲರೂ ಸೇರಿ ಆವತ್ತು ನಾವು ಕೆಂಪೇಗೌಡರಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಟ್ಟು ಅವರನ್ನು ನೆನೆಸ್ಕೊಂಡು ಅವರ ಒಂದು ಹಾದಿಯಲ್ಲಿ ನಾವು ನಡಿಬೇಕು ಅಂತ ಒಂದು ಇದರಲ್ಲಿ ನಾವು ತೀರ್ಮಾನ ತಗೊಂಡಿದ್ದೀವಿ. ಅಷ್ಟೇ. ಆವತ್ತು ಎಲ್ಲ ರೀತಿಯಾದಂತಹ ಒಂದು ಮನರಂಜನಾ ಕಾರ್ಯಕ್ರಮಗಳು ಮತ್ತು ಬೆಳ್ಳಿ ರಥಗಳಲ್ಲಿ ಅವರ ವಿಗ್ರಹಗಳನ್ನು, ಅವರ ಒಂದು ಕಟೌಟ್ಗಳನ್ನು ತಗೊಂಡು ಅದರಲ್ಲಿ ಎಲ್ಲ ತಗೊಂಡೋಗಿ ಮೆರವಣಿಗೆಯನ್ನು ನಾವು ಚೇಳೂರು ದೊಡ್ಡ ಮೇಯ್ನ್ ಹಾದಿ ಬೀದಿಗಳಲ್ಲಿ ತಿರುಗಿ, ಮತ್ತು ದೊಡ್ಡವರು ಕೆಲವರು ಹಿರಿಯರು ಬಂದು ಅದರ ಬಗ್ಗೆ ಸ್ವಲ್ಪ ವಿಶಾಲವಾಗಿ ಅವ್ರನ್ನ ಹೇಳೋ ವಿಷಯದಲ್ಲಿ ಒಪ್ಕೊಂಡಿದ್ದಾರೆ. ಡೋಲು ಕುಣಿತ ಮೇಲಿಂದ ಏನು ಕುದುರೆ ಸವಾರಿ ಇವೆಲ್ಲನೂ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಪಂಚಾಯಿತಿಗೊಂದೊಂದು ಬೆಳ್ಳಿ ರಥವನ್ನು ತಗೊಂಬರೋಕ್ಕೆ ಒಪ್ಕೊಂಡಿದ್ದಾರೆ. ಮತ್ತು ಅವ್ರಿಗೆಲ್ಲನೂ ಇದು ಊಟದ ವ್ಯವಸ್ಥೆಯೂ ಮಾಡಲಾಗಿದೆ. ಕಾರ್ಯಕ್ರಮ ಎಲ್ಲಿಂದ ಎಲ್ಲಿಗೆ ನಾವು ಇಲ್ಲಿಂದ ಶಿವಾಲಯದಿಂದ ಮತ್ತು ನಾವು ಇಲ್ಲಿ ಗಾಯತ್ರಿ ಫಂಕ್ಷನ್ ಹಾಲ್ ತನಕ ಮೆರವಣಿಗೆ ನಡೆಯಲಾಗುತ್ತೆ. ಮತ್ತು ಅಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲರೂ ಸದಸ್ಯರು ಎಲ್ಲ ಸಭೆ ಸೇರಿ ಅಲ್ಲಿ ಕೆಲವರು ಭಾಷಣಗಳನ್ನು ಮಾಡಲಾಗುತ್ತೆ. ಎಷ್ಟು ಜನ ಸೇರ್ಬೋದು ಸರ್? ಅದು ಹೇಳಕ್ಕೆ ಬರಲ್ಲ, ಆದ್ರೂ ಒಂದು 2,000 ಜನ ಸೇರ್ಬೋದು ಅಂತ ನಮ್ಮ ಎಕ್ಸ್ಪೆಕ್ಟ್. 2,000 ಜನ ಸೇರ್ಬೋದು. ನೆರೆದಿರ್ತಕ್ಕಂಥ ಎಲ್ಲ ಕುಲಬಾಂಧವರಲ್ಲಿ 6ನೇ ಜಯಂತಿಯನ್ನು ನೆರವೇರಿಸಲು ಎಲ್ಲರ ಒಪ್ಪಿಗೆ ಮೇರೆಗೆ ಜುಲೈ 6ನೇ ತಾರೀಕು ಎಲ್ಲರೂ ನಡೆಸಬೇಕು ಅಂತ ತೀರ್ಮಾನಿಸಲಾಗಿದೆ. ಆ ದಿನ ವಿಜೃಂಭಣೆಯಿಂದ ಮಾಡಲು ಚೇಳೂರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಎಲ್ಲರನ್ನೂ ಕರೆಸಿ ಸಾಧ್ಯವಾದಷ್ಟು ಎಲ್ಲರೂ ಇಲ್ಲಿ ಬಂದು ಹೋಗೋದಲ್ಲ, ಎಲ್ಲರೂ ಸೇರಿ ಅವ್ರವ್ರ ಊರಲ್ಲಿ ಅವ್ರವ್ರ ಪಂಚಾಯಿತಿಯಲ್ಲಿ ತುಂಬ ಜನರನ್ನು ಕರೆಸಿ ವಿಜೃಂಭಣೆಯನ್ನು ನೆರವೇರಿಸಲು ತಾವೆಲ್ಲ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿಸುತ್ತಾ, ಜಯಂತಿಯನ್ನು ಏನು ಕುಲಬಾಂಧವರೊಬ್ಬರೇ ಬಂದು ಮಾಡಬೇಕು ಅಂತೇನಿಲ್ಲ,
ಎಲ್ಲ ಜಾತಿಗಳವರು ಎಲ್ಲ ಧರ್ಮದವರು ಬಂದು ಜಯಂತಿಯನ್ನು ಆಚರಿಸುವುದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಲು ನಾನೆಲ್ಲರಿಗೂ ಬಯಸುತ್ತೇನೆ. ಎಲ್ಲರೂ ಒಟ್ಟಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಎಲ್ಲರಿಗೂ ವಿನಂತಿಸುತ್ತೇನೆ. ಈ ನಾಲ್ಕು ಮಾತಾಡಲು ನಮಗೆ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಈ ದಿನ ಈ ಚೇಳೂರು ಗ್ರಾಮದಲ್ಲಿ ನಮ್ಮ ಕುಲಬಾಂಧವರೆಲ್ಲ ಸೇರಿ ಹಿರಿಯರ ಸಮ್ಮುಖದಲ್ಲಿ ಏನು ಕೆಂಪೇಗೌಡರ ಜಯಂತಿಯನ್ನು ಏನು ರಾಜ್ಯ ಮಟ್ಟದಲ್ಲಿ 27ನೇ ತಾರೀಕು ಸರ್ಕಾರದ ವತಿಯಿಂದ ನಡೆಸ್ತಾ ಇದ್ದಾರೆ. ಆದರೆ 27ನೇ ತಾರೀಕಿನ ಬದಲು ನಾವೆಲ್ಲ ಕುಲಬಾಂಧವರು ಸೇರಿ ನಮ್ಮ ಒಂದು ತಾಲ್ಲೂಕಿನ ಎಲ್ರಿಗೂ ಅನುಕೂಲ ಆಗ್ತಕ್ಕಂಥ ಒಂದು ದಿನಾಂಕವನ್ನು ನಿಗದಿ ಮಾಡಿ 6ನೇ ತಾರೀಕು ಜುಲೈ 6ನೇ ತಾರೀಕು ಅದ್ಧೂರಿಯಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಕಾರ್ಯದರ್ಶಿ ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದಾರೆ. ಆ ದಿನ ಕೆಂಪೇಗೌಡರ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ಚೇಳೂರು ಗ್ರಾಮದಲ್ಲಿ 12 ಹೋಬ್ಳಿಗಳಿಂದ ಕೂಡ ನಮ್ಮ ಪಂಚಾಯಿತಿಗಳಿಂದ ನಮ್ಮ ಕುಲಬಾಂಧವರು ಚೇಳೂರಿಗೆ ಆಗಮಿಸ್ತಾರೆ. ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಮೆರವಣಿಗೆ ಮುಖಾಂತರ ಚೇಳೂರಿನ ಪ್ರಮುಖ ದೇವಸ್ಥಾನ ಈಶ್ವರ ದೇವಸ್ಥಾನದಿಂದ ಇಲ್ಲಿ ಪದ್ಮನಾಭರಾವರ ಬಡಾವಣೆಯವರೆಗೂ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಎಲ್ಲ ಕುಲಬಾಂಧವರು ಬಂದವರಿಗೆ, ಕುಲಬಾಂಧವರೇ ಅಲ್ಲ, ಎಲ್ಲ ಕೆಂಪೇಗೌಡ ನಾಡಿನ ಎಲ್ಲ ಸಮಸ್ತ ಯಾರ್ಯಾರು ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ದಾನಿಗಳು ಮಾಡಿದ್ದಾರೆ. ಕುಲಬಾಂಧವರೆಲ್ಲ ಸೇರಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಿದ್ದಾರೆ. ಇದರಿಂದ ನಮ್ಮ ಎಲ್ಲ ಕುಲಬಾಂಧವರು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಜುಲೈ 6ನೇ ತಾರೀಕು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮೂಲಕ ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೀವಿ. ಸುಮಾರು ಒಂದು 2,000ರಿಂದ ಮೇಲೇ ಬರ್ತಾರೆ. ಈಗ ಯಾಕಂದರೆ ಎಲ್ಲ ನಮ್ಮ ಕುಲಬಾಂಧವರಲ್ಲೇ ನಾವೆಲ್ಲ ಒಂದು ಕಡೆ ಸೇರಬೇಕಂತ ಒಂದು ಮನಸ್ಸು ಮಾಡಿದ್ದಾರೆ. ಎಲ್ಲ ಇದರಲ್ಲೂ ಅವರವರು ಇದರಲ್ಲಿ ಸೇರ್ತಾ ಇದ್ದಾರೆ. ನಮ್ಮವರು ಏನಾದರೂ ಕೈ ಎತ್ತಿ ಸೇರಬೇಕಂದ್ರೆ ಸುಮಾರು ಸೇರುವುದರಲ್ಲಿ ಅನುಮಾನ ಇಲ್ಲ, ಒಂದು 2,000ದಿಂದ ಮೇಲೇ ಬರ್ತಾರೆ ಅಂತ ನನ್ನ ಊಹೆ.